ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಆಕಿಬ್. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಲಕ್ಸುರಿ ಕಾರ್ ಬಂದಿದೆ. ಅದು ಎಲ್ಲರೂ ಕೇಳ್ತಾ ಇದ್ರು, ಲಕ್ಸುರಿ ಕಾರ್ ಬೇಕು ಸರ್, ಒಳ್ಳೆ ಲೋ ಬಜೆಟಲ್ಲಿ ಒಂದು ಲಕ್ಸುರಿ ಕಾರ್ ಬೇಕು ನಮಗೆ, ಒಂದು ತುಂಬ ಒಳ್ಳೆ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, ರೀಸೇಲ್ ವ್ಯಾಲ್ಯೂ ಗಾಡಿ ಬೇಕು ಅಂತ ಎಲ್ಲರೂ ಹೇಳ್ತಾಯಿದ್ರು. ಮತ್ತೊಂದು ಅದು ಗಾಡಿ ಬಂದಿರೋದು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ವೀಡಿಯೋಲಿ ಕಂಪ್ಲೀಟ್ ವೀಡಿಯೋನ. ಅದು ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮ್ ಸಾಗರ್ ಕಾರ್ಸಲ್ಲಿ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವೇಟ್ ಮಾಡಬೇಡ, ಡೈರೆಕ್ಟ್ಲಿ ವೀಡಿಯೋಲಿ ಕಂಪ್ಲೀಟ್ ವೀಡಿಯೋ ನೋಡೋಣ. ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ನಮ್ಮ ಮುಂದ್ಗಡೆ ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಬಂದಿದೆ. ಎಲ್ಲರೂ ಕೇಳ್ತಾಯಿದ್ರು ಆಲ್ಟೀಸ್ ಬೇಕು ಅಂತ, ಅದಕ್ಕೋಸ್ಕರ ಆಲ್ಟೀಸ್ ತರಿಸಿದ್ದೀನಿ. ನೋಡ್ಬೋದು ವೆಹಿಕಲ್ಲು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ, ಹೆಂಗೆ ಕಾಣಿಸ್ತಾ ಇದೆ ನೋಡ್ಬೋದು. ಫ್ರಂಟ್ ವ್ಯೂ ತುಂಬ ಚೆನ್ನಾಗಿದೆ, ಎಲ್ಲಿ ಒಂದು ಸ್ಕ್ರ್ಯಾಚಸ್ಸು ಬಂಪರ್ ಆಗಿ ಫ್ರಂಟ್ ಬಂಪರು ಫ್ರಂಟ್ ಬಾನೆಟಲ್ಲಿ ಎಲ್ಲಿ ಸ್ಕ್ರ್ಯಾಚಸ್ ಡೆಂಟ್ ಆ ಥರ ಏನಿಲ್ಲ. ಪ್ರತಿಯೊಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಂಗೆ ರೈಟ್ ಟೋನ್ ಬಾಡಿ ಲೈನು ಕೂಡ ತೋರಿಸ್ತೀನಿ, ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಏನು ಮಾಡಿದೆ ಅಂತ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಶುರು ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲಿನೂ ಒಂದು ಸ್ಕ್ರ್ಯಾಚಸ್, ರೈಟ್ ಸೈಡ್ ಫ್ರಂಟ್ ಫೆಂಡರ್ ಆಗಲಿ, ಫ್ರಂಟ್ ಡೋರ್ ಆಗಲಿ, ಬ್ಯಾಕ್ ಸೈಡ್ ಡೋರ್ ಕೂಡ ಆಗಲಿ, ಎಲ್ಲ ಒಂದು ಸ್ಕ್ರ್ಯಾಚಸ್ಸು ಡೆಂಟ್ ಆ ಥರ ಏನೊಂದು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಆ್ಯಂಡ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ವೆಹಿಕಲ್ ತುಂಬ ಕ್ಲೀನಾಗಿದೆ. ಬ್ಯಾಕ್ ಸೈಡು ಇದೆಲ್ಲ ನೋಡ್ಬೋದು. ಆ್ಯಂಡ್ ಹಂಗೆ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ನು ಕೂಡ ಹಂಗೆ ತೋರಿಸ್ತಾ ಇದ್ದೀನಿ. ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚಸ್ಸು ಡೆಂಟು ಡಿಕ್ಕಿನೂ ಕೂಡ ಚೆನ್ನಾಗಿದೆ. ಬ್ಯಾಕ್ ಬಂಪರ್ಸ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಕಸ್ಟಮರು ಇವರು ಅಫಿಷಿಯಲ್ ಕಸ್ಟಮರು. ಇವರು ಒಂದು ಸಾಫ್ಟ್ವೇರ್ ಕಂಪನಿ ಜಾಬ್ ಮಾಡ್ತಾ ಇರೋದು. ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್, ಆ ಥರ ರಿಫ್ಯೂಸ್ ಏನು ಮಾಡಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಲೆಫ್ಟ್ ಸೈಡ್ನು ಕೂಡ ನೋಡ್ತಾ ಇದ್ದೀರಾ, ಒಂದು ಸ್ಕ್ರ್ಯಾಚಸ್ಸು ಡೋರ್ಸ್ಗೆ ಆಗಲಿ ಫೆಂಡರ್ ಆಗಲಿ ಎಲ್ಲ ಒಂದು ಸ್ಕ್ರ್ಯಾಚಸ್ ಡೆಂಟ್ ಆ ಥರ ಏನೊಂದು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿದ್ದೀರಾ, ರೈಟ್ ಟೋನ್ ಬಾಡಿ ಲೈನ್ ಎಲ್ಲ ತೋರಿಸ್ಕೊಂಡು ಬಂದೀನಿ, ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚಸ್ಸು ಆಗಲಿ ಡೆಂಟ್ ಆಗಲಿ ಆ ಥರ ಏನೊಂದು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ಫ್ರಂಟಲ್ಲಿ ಬನ್ನಿ, ಸಾಗರ್ ಕಾರ್ ಶೋರೂಮ್ಗೆ. ಮುಂದ್ಗಡೆಯಿಂದ ನೋಡಿ ವೆಹಿಕಲ್ ಹೆಂಗೆ ಮೇಂಟೈನ್ ಮಾಡಿ ಅಂತ. ಟಾಪ್ ಕಂಡೀಷನ್ನು ಕೂಡ ತುಂಬ ಚೆನ್ನಾಗಿದೆ, ಎಲ್ಲೂ ಮೇಲೆ ಟಾಪ್ ಡೆಂಟ್ಸ್ ಆಗಿ ರೆಡಿಯಾಗಿ ಆ ಥರ ಏನಿಲ್ಲ, ತುಂಬ ಕ್ಲೀನಾಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ರೈಟ್ ಟೋನ್ ಬಾಡಿ ಲೈನ್ ಇಂಟೀರಿಯರ್ ನೋಡೋಣ ಹೆಂಗಿದೆ ಅಂತ. ಅದು ಮುಂಚೆ ಟೈರ್ಸ್ ಕಂಡೀಷನ್ ನೋಡ್ಕೊಳ್ಳಿ. ಟೈರ್ಸ್ ನೋಡ್ಬೋದು, ಟೈರ್ಸ್ ಹೆಂಗಿದೆ ಅಂತ. ಟೈರ್ಸನ್ನು ಗುಡ್ ಕಂಡೀಷನಲ್ಲಿ ಇದೆ. ಆ್ಯಂಡ್ ಬನ್ನಿ ಇಂಟೀರಿಯರ್ ನೋಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ನೋಡ್ಕೊಳ್ಳಿ, ಇದು ರೈಟ್ ಸೈಡ್ದು, ಅದೂ ಕೂಡ ಆಲ್ಮೋಸ್ಟ್ 60% ಟೈರ್ ಇದೆ, 60-70% ಟೈರ್ ಇದೆ. ಫ್ರಂಟು ಇಂಟೀರಿಯರ್ ನೋಡ್ಬೋದು. ಇದರಲ್ಲಿ ನಿಮಗೆ ವುಡ್ ಫಿನಿಷಿಂಗ್ ಡೋರ್ದು ಬಂದಿದೆ. ಆ್ಯಂಡ್ ಪವರ್ ವಿಂಡೋಸ್ 4 ಬಂದಿದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬಂದಿದೆ. ನೋಡ್ತಾ ಇದ್ದೀರಾ, ಒಳಗಡೆ ಲೆದರ್ ಸೀಟ್ಸ್ ಇದೆ, ಕಂಪನಿ ಲೆದರ್ ಸೀಟ್ಸ್ ಇದು. ಆ್ಯಂಡ್ ಸ್ಟೇರಿಂಗ್ ಆಟೋ ಕಂಟ್ರೋಲು ನೋಡ್ತಾ ಇದ್ದೀರಾ, ಇದು ಸೇಮ್ ಇನೋವಾ ಸ್ಟೇರಿಂಗೇ. ಇವಾಗ ಇನೋವಾ ಸ್ಟೇರಿಂಗ್ ಬರ್ತಾ ಇರೋದು ಸೇಮ್ ಆವಾಗನೇ ಇದು ಇನೋವಾ ಸ್ಟೇರಿಂಗ್ ಇತ್ತು. ಆ್ಯಂಡ್ ಬಟನ್ ಸ್ಟಾರ್ಟ್ ಇದು. ಟಾಪ್ ಆ್ಯಂಡ್ ಲಿಮಿಟೆಡ್ ಎಡಿಷನ್ ವೆಹಿಕಲ್ ಇದು, ಲಿಮಿಟೆಡ್ ಎಡಿಷನ್ ವೆಹಿಕಲ್ಲು ಕೊರೋಲಾ ಆಲ್ಟೀಸು. ನೋಡಿದ್ದೀರಾ, ಇಂಟೀರಿಯರು ಫ್ರಂಟು ಸೀಟ್ ಕವರ್ಸು ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ಹಂಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಬ್ಯಾಕ್ ಸೈಡ್ ಕೂಡ ಇಂಟೀರಿಯರು, ಬ್ಯಾಕ್ ಸೈಡ್ನು ಕೂಡ ತುಂಬ ಚೆನ್ನಾಗಿದೆ ಇಂಟೀರಿಯರು. ನೋಡ್ತಾ ಇದ್ದೀರಾ, ಎಲ್ಲಿನೂ ಕೂಡ ಸ್ಕ್ರ್ಯಾಚಸ್ಸು ಆ ಥರ ಏನಿಲ್ಲ. ಇಂಟೀರಿಯರಲ್ಲಿ ಟರ್ನ್ ಸ್ಕ್ರ್ಯಾಚಸ್ ಅಂದರೆ ಸೀಟ್ ಮೇಲೆ ಟರ್ನ್ ಆಗಿ ಅದು ಫೇಡೆಡ್ ಇದು ಥರ ಬರುತ್ತೆ, ಅದು ಸ್ಕ್ರ್ಯಾಚಸ್ ಥರ ಅದೂ ಇಲ್ಲ. ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡು ಚೆನ್ನಾಗಿದೆ. ಬೂಟ್ ಸ್ಪೇಸ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ಬೋದು ಬೂಟ್ ಸ್ಪೇಸು ಆರಾಮಾಗಿ ಎಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಒಂದು ಫ್ಯಾಮ್ಲಿ ಯೂಸ್ಗೆ ಒಳ್ಳೆ ಗಾಡಿ ಇದು. ಬೂಟ್ ಸ್ಪೇಸು ಟೊಯೋಟಾ, ಅದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಚೆನ್ನಾಗಿದೆ ವೆಹಿಕಲ್ಲು. ನೋಡ್ತಾ ಇದ್ದೀರಾ, ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಆರಾಮಾಗಿ ನಿಮ್ಮದು ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಫ್ರೆಂಡ್ಸ್ ನೋಡಿದ್ದೀರಾ, ಲೆಫ್ಟ್ ಸೈಡು ನಿಮಗೆ ಇದು ಸ್ಟೆಪ್ನಿ ಲೆಫ್ಟ್ ಸೈಡು ಟೈರು, ಬ್ಯಾಕ್ ಸೈಡ್ ಟೈರು ಅದೂ ಚೆನ್ನಾಗಿದೆ. ಆ್ಯಂಡ್ ಇದು ಫ್ರಂಟ್ ಟೈರು ಚೆನ್ನಾಗಿದೆ, ಇದೂ ನೋಡ್ಬೋದು ಫ್ರೆಂಡ್ಸ್. ಇದು ಎಲ್ಲ ರೈಟ್ ಒಂದು ಬಾಡಿ ಲೈನ್ ತೋರಿಸಿದ್ದೀನಿ, ಇಂಟೀರಿಯರು ಪ್ಲಸ್ ನಿಮಗೆ ಟೈರ್ಸ್ ಕಂಡೀಷನ್ ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ.
ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆ. ಬನ್ನಿ ಇವಾಗ ಇಂಜಿನ್ ರೂಮ್ ಓಪನ್ ಮಾಡಿ ತೋರಿಸ್ತೀನಿ, ಇಂಜಿನ್ ಏನು ಕಂಡೀಷನಲ್ಲಿದೆ ಅಂತ. ಇಂಜಿನ್ ರೂಮ್ ಕೂಡ ನೋಡೋಣ ಫ್ರೆಂಡ್ಸ್. ಇಂಜಿನ್ ರೂಮ್ ಓಪನ್ ಮಾಡಿ ನಿಮಗೆ ಆ್ಯಂಡ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ನಿಮಗೆ. ನೋಡ್ಬೋದು ವೆಹಿಕಲ್ಲು. ಬ್ಯಾಟ್ರಿ ಎಲ್ಲ ಎಕ್ಸಿಟ್ ಬ್ಯಾಟ್ರಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇಂಜಿನ್ ರೂಮ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಂಜಿನ್ ರೂಮು ನೋಡಿದ್ರೆ ಎಕ್ಸಿಟ್ ಬ್ಯಾಟ್ರಿ ಇರೋದು ಚೆನ್ನಾಗಿದೆ ಫ್ರೆಂಡ್ಸ್ ವೆಹಿಕಲ್ಲು. ತುಂಬ ಕ್ಲೀನಾಗಿದೆ ಇಂಜಿನ್ನು ರೂಮು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಗಾಡಿ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ನಿಮಗೆ. ಇಂಜಿನ್ ಸೌಂಡ್ ಹೆಂಗಿದೆ ಅಂತ ತಿಳ್ಕೊಳೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ದೀರಾ ನಿಮಗೆ ರೈಟ್ ರೌಂಡ್ ಬಾಡಿ ಲೈನು, ಇಂಟೀರಿಯರ್, ಎಕ್ಸ್ಟೀರಿಯರು, ಟೈರ್ಸ್ ಕಂಡೀಷನ್ನು, ಇಂಜಿನ್ ರೂಮ್ ಕಂಡೀಷನ್ನು ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ. ವೆಹಿಕಲ್ ಮಾತ್ರ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಇದು ಬಂದುಬಿಟ್ಟು ಟೊಯೋಟಾ ಕೊರೋಲಾ ಆಲ್ಟೀಸು. ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್, ಇದು ಬಟನ್ ಸ್ಟ್ಯಾಂಡ್ ಬಂದಿರೋದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನೀವು ತಿಳ್ಕೊಳ್ಬೋದು 11ಅಲ್ಲಿ ಬಟನ್ ಸ್ಟ್ಯಾಂಡ್ ಇದ್ದ ಅಂತ. ಇದರಲ್ಲಿ 11 ಮಾಡಲ್, ಇದು ಬಟನ್ ಸ್ಟ್ಯಾಂಡು ಶೋರೂಮಿಂದ ಬಂದಿರೋದು, ಆಪ್ಷನಲ್ ವೆಹಿಕಲ್ಲು. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸು, ಫೋಗ್ ಲ್ಯಾಂಪು, ಕಂಪನಿ ಸಿಸ್ಟಮ್, ಆಟೋ, AC ವಿತ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಇದು ಬಂದುಬಿಟ್ಟು ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾರೆ 2011ಗೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಟ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದುಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಇದೆ, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಬರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.